ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ರೆಸಿಪಿಯನ್ನು ನಾನು ಶುರು ಮಾಡ್ತೀನಿ. ನಾನು ನಮ್ಮ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಆಗಿರುವಂತಹ ಅಕ್ಕಿ ರೊಟ್ಟಿಯನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಬೆಳಗ್ಗೆ ಮಕ್ಕಳಿಗೂ ಕೂಡ ಟಿಫನ್ಗೆ ಬೇಗ ರೆಡಿ ಮಾಡ್ಬೋದು, ಹಾಗೆ ಆಫೀಸ್ಗೆ ಹೋಗೋರು ಕೂಡ ಬೇಗ ರೆಡಿ ಮಾಡಿ ಕೊಡ್ಬೋದು. ತಡ ಯಾಕೆ, ಇದನ್ನ ಮಾಡಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿನಿ, ಹಾಗೆ ಒಂದು ಮೆಣಸಿನ್ಕಾಯಿ ಮತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಮತ್ತೆ ಸ್ವಲ್ಪ ಜೀರಿಗೆ ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಕಟ್ ಮಾಡ್ಕೊಂಡಿನಿ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತೀನಿ. ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇದು ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನ ಈಗ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಇಲ್ಲಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿನಿ. ಈಗ ಇದು ಕುದಿ ಬರೋ ಮಟನು ಹಾಗೆ ಇಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಯಾಕಂದ್ರೆ ಅಕ್ಕಿ ರೊಟ್ಟಿ ಕಲರ್ ಚೆನ್ನಾಗಿ ಬರ್ತೈತಿ. ಸೊ ಅದಕ್ಕೆ ಇದು ಸರಿಯಾಗಿ ಕುದ್ದ ಮೇಲೆ ಅಕ್ಕಿ ಹಿಟ್ಟಿಗೆ ನೀರು ಹಾಕಬೇಕು. ಮೃದುವಾಗಿ ನಿಧಾನವಾಗಿ ಕಲಿಸ್ಬೇಕು. ನೋಡಿ ಈ ಥರ, ಯಾಕಂದ್ರೆ ಸ್ವಲ್ಪ ಬಿಸಿ ಇರ್ತೈತಲ್ಲ, ಸೊ ಅದಕ್ಕೆ ಫಸ್ಟಿಗೆ ಸ್ವಲ್ಪ ಒಂದು ಸ್ಪೂನಿನ ಕೈಯಾಡಿ. ಓಕೆ, ಈ ಥರ ಜಿಗಿಟಾಗಿ ಬರಬೇಕು ಹಿಟ್ಟು, ಅಂದ್ರೆ ಅಕ್ಕಿ ರೊಟ್ಟಿ ಹರಿಯೋದಿಲ್ಲ. ಸೊ ಅದಕ್ಕೆ ಹಾಗೆ ಈಗ ಒಂದು ಪ್ಲಾಸ್ಟಿಕ್ ಕವರ್ ತಗೋಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಒಂದು ಹಿಟ್ಟಿನ ಉಳ್ಳಿ ಮಾಡಿಕೊಂಡು ಹಾಗೆ ನಿಧಾನವಾಗಿ ಲಟ್ಟಿಸ್ಕೋಬೇಕು. ಸರಿಯಾಗಿ ಈ ಥರ ಹಿಟ್ಟು ಜಿಗುಟಿದ್ರೆ ನೀವು ಆರಾಮಾಗಿ ಲಟ್ಟಿಸ್ಬೋದು. ಇಲ್ಲ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ರೊಟ್ಟಿ ಹರಿಯೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನಿಧಾನವಾಗಿ ಲಟ್ಟಿಸ್ಬೇಕು, ಯಾಕಂದ್ರೆ ಈರುಳ್ಳಿದು ಹಾಕಿರ್ತೀವಲ್ಲ, ಸೊ ಅದಕ್ಕೆ. ಓಕೆ, ಈಗ ರೊಟ್ಟಿ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಈಗ ಇದನ್ನು ಕವರ್ ಸಮೇತನ ರೊಟ್ಟಿ ಹಗರ್ಕ ಹಾಕಬೇಕು, ಯಾಕಂದ್ರೆ ಡೈರೆಕ್ಟಾಗಿ ಹಾಕ್ಯಾಕೆ ಹೋದ್ರೆ ನಾವು ರೊಟ್ಟಿ ಹರಿಯೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ಆಮೇಲೆ ಸ್ಲೋಲಿ ಆಗಿ ಈ ಥರ ಕವರ್ ತೆಗೀರಿ. ಈಗ ಇದು ಸ್ವಲ್ಪ ಹೊತ್ತು ಬೇಯೋ ತನಕ ಹಾಗೆ ಬಿಡಿ ಹಂಚ ಮೇಲೆ. ಸರಿಯಾಗಿ ಬೆಂದ್ಮೇಲೆ ಈ ತರ ಹೊಳಸಿ ಹಾಕಿ, ಇದಕ್ಕೆ ನೀವು ಕಾಯಿ ಚಟ್ನಿ ಹಾಗೆ ಇಲ್ಲಪ್ಪ ಅಂತಂದ್ರೆ ಖಾರ ಚಟ್ನಿ, ಶೇಂಗಾ ಚಟ್ನಿ ಇಲ್ಲಪ್ಪ ಅಂತಂದ್ರೆ ಹಾಗೇನು ತಿನ್ಬೋದು. ಯಾಕಂದ್ರೆ ಆಲ್ರೆಡಿ ನಾವು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೆ ತುಪ್ಪ ಅದು ಹಚ್ಕೊಂಡು ತಿನ್ಬೋದು. ಓಕೆ, ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇದ್ರ ಜೊತೆ ಚಟ್ನಿ ಹಚ್ಕೊಂಡು ತಿನ್ಬಿಟ್ರೆ ಹಾಗೆ ಇನ್ನೂ ಸೂಪರ್ ಆಗಿರ್ತೈತಿ. ಸೊ ನೀವು ಮನೆಯೊಳಗೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತೈತಿ. ಹಾಗೆ ಹೊಟ್ಟೆ ಕೂಡ ತುಂಬಿಡ್ತೈತಿ ಫುಲ್ಲಾಗಿ. ನೀವು ಮನೆಯೊಳಗೆ ಇದೇ ರೀತಿ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತೈತಿ. ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತೈತಿ. ಇದು ಬೆಳಿಗ್ಗೆ ಟಿಫನ್ ಕೂಡ ಮಾಡ್ಬೋದು, ಇಲ್ಲಪ್ಪ ಅಂತಂದರೆ ಊಟಕ್ಕೆ ಕೂಡ ಮಾಡ್ಬೋದು.
ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಭಾಳ ಇಷ್ಟ ಆಗಿದೆ ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಯಾರೋ ನನ್ನ ಚಾನಲನ್ನು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.